ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೋಡ್ರಿ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಸೊ ಇವತ್ತು ಕೃಷ್ಣ ಜನ್ಮಾಷ್ಟಮಿ ವ್ಲಾಗ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಬೆಳಗ್ಗೆನೇ ಮಾಮೂಲಿ ರೂಟೀನ್ ಗೊತ್ತಲ್ಲ, ಸೊ ಅದೆಲ್ಲ ಮುಗಿಸ್ಕೊಂಡು ಆ್ಯಂಡ್ ಈಗ ಜೀನಿನ ಕುಡಿದ್ಬಿಟ್ಟು ಆ್ಯಂಡ್ ಈಗ ದೇವಸ್ಥಾನಕ್ಕೆ ಹೋಗ್ಬರೋಣ, ರಾಯರ ದೇವಸ್ಥಾನಕ್ಕೆ ಅಂತೇಳಿ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀನಿ. ಹಾಗೆ ನೀವೆಲ್ಲ ಹೇಗೆ ಕೃಷ್ಣ ಜನ್ಮಾಷ್ಟಮಿ ಮಾಡಿದ್ರಿ ಅನ್ನೋದನ್ನು ಕೂಡ ನನಗೂ ಕೂಡ ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡ್ಕೊಳ್ಳಿ. ಸೊ ನಾವಿವಾಗ ಫಸ್ಟು ರಾಯರ ಮಠಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ರಾಯರ ಮಠಕ್ಕೆ ಹೋದ್ವಿ. ಆ್ಯಂಡ್ ಇಲ್ಲಿ ನಮ್ಮ ಅಳಿಯ ಮತ್ತು ಪಾಪು ಆಟೋದಲ್ಲಿ ಹೋಗ್ತಾಯಿದ್ವಿ. ನಮ್ಮ ಮನೆಯವರು ಗಾಡಿಗೆ ಹೋಗಿದ್ದಾರೆ ಡ್ಯೂಟಿಗೆ, ಸೊ ಹಾಗಾಗಿ ಅವ್ರು ಇರಲಿಲ್ಲ. ಸೊ ನಾವೇ ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಬಟ್ ಕ್ಲೋಸ್ ಆಗಿಬಿಟ್ಟಿತ್ತು. ಇವತ್ತೇ ಇರಬೇಕಿತ್ತು ಆ್ಯಕ್ಚುಲಿ ಕೃಷ್ಣ ಜನ್ಮಾಷ್ಟಮಿ ದಿನ ವಿಶೇಷವಾದ ಪೂಜೆ ಇರಬೇಕಿತ್ತು. ಬಟ್ ಯಾಕೋ ಕ್ಲೋಸ್ ಆಗಿತ್ತು, ಎಲ್ಲ ದೇವಸ್ಥಾನವೂ ಕ್ಲೋಸ್ ಆಗಿಬಿಟ್ಟಿತ್ತು. ಯಾಕೆ ಅಂತ ಗೊತ್ತಿಲ್ಲ, ನಿಮ್ಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಆ್ಯಂಡ್ ಫೈನಲಿ ಇಲ್ಲಿ TV ಸರ್ಕಲ್ ಹತ್ರ ಕೃಷ್ಣನ ದೇವಸ್ಥಾನ ಇದೆ ಅಂತ ಹೇಳಿದರು. ಸರಿ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ದೀವಿ. ಆ್ಯಂಡ್ ಆಲ್ರೆಡಿ ಅಲ್ಲಿ ಪೂಜೆ ನಡೀತಾ ಇತ್ತು. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಹಾಗೆ ನಾನಿದು ಫಸ್ಟ್ ಟೈಮು ನಾನಿಲ್ಲಿ ಕೃಷ್ಣನ ದೇವಸ್ಥಾನಕ್ಕೆ ಬಂದಿದ್ದು ನಮ್ಮ ಹಿರಿಯೂರಲ್ಲಿ. ಸೊ ಬಂದ್ವಿ, ಅಷ್ಟೊತ್ತಿಗೆ ಪೂಜೆ ಎಲ್ಲ ನಡೀತಾ ಇತ್ತು. ಆ್ಯಂಡ್ ದರ್ಶನ ಮಾಡಿಕೊಂಡು ಖುಷಿ ಆಯಿತು ಆ್ಯಕ್ಚುಲಿ ಬಂದಿದ್ದು. ಅದ್ರ ಜೊತೆ ರಾಯರು ದರ್ಶನ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ರಾಯರ ದರ್ಶನ ಸಿಗಲಿಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಕೃಷ್ಣನ ದರ್ಶನ ಮಾಡಿಕೊಂಡು ನಾವು ಮನೆಗೆ ಹೊರಟ್ವಿ. ತುಂಬ ಚೆನ್ನಾಗಿತ್ತು ದೇವಸ್ಥಾನ ಕೂಡ. ನಾನಿದೆ ಫಸ್ಟ್ ಟೈಮ್ ನೋಡಿದ್ದು. ಇದು TV ಸರ್ಕಲ್ ಹತ್ರ ಬರುತ್ತೆ. ಇಲ್ಲಿ ಪಾಪು ಬಾ ಹೋಗೋಣ ಅಂತಂದರೆ ಇಲ್ಲಿ ಆಟ ಆಡ್ತಾಯಿದ್ಲು. ಇಲ್ಲಮ್ಮ ನಾನು ಬರೋಲ್ಲ ಅಂತಿದ್ದೆ. ಸೊ ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಆ್ಯಂಡ್ ಕೊನೆವರೆಗೂ ವಿಡಿಯೋ ನೋಡಿ. ಹಾಯ್ ಮಾಡ. ಹಾಯ್ ಗೈಸ್, ಇವಾಗ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಆಟೋ ಹುಡುಕೊಂಡು ಈಗ ಆಟೋದಲ್ಲಿ ಹೋಗ್ಬೇಕು ಮನೆಗೆ. ಈಗ ಮನೆಗೆ ಹೋಗಿ ಇವಳಿಗೆ ರೆಡಿ ಮಾಡಿ ಇವರಿಗೆಲ್ಲ ಈಗ ಫೋಟೋಶೂಟ್ ಐತೆ. ನೋಡೋಣ ಎಷ್ಟೊತ್ತು ಆಗುತ್ತೆ ಅಂತ. ಇಲ್ಲೇ 12 ಗಂಟೆ ಆಯಿತು ಟೈಮು. ಸೊ ನೋಡುವ. ಪೂಜೆ ಎಲ್ಲ ಚೆನ್ನಾಗಿ ಆಯಿತು ಕೃಷ್ಣಂದು. ಆಟೋ 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 ಬರೋಂಗಿಲ್ಲ. ಸೊ ನೋಡೋಣ, ಹೋದ್ಮೇಲೆ ಮತ್ತೆ ನಾನು ಕಂಟಿನ್ಯೂ ಮಾಡ್ತೀನಿ. ಫೈನಲಿ ಆಟೋ ಬಂತು. ಈಗ ಹತ್ಕೊಂಡು ಹೋಗೋದೆ. ಪಾಪ ಇವರಿಬ್ಬರು ಮಾವ ಸೊಸೆ. ಹತ್ತು 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 ಚಲೋ ಗೋ. ಆಟೋ ಬಂತು, ಆಟೋ ಬಂತು, ಆಟೋ ಬಂತು. ಹಾಯ್ ಮಾಡಲ್ಲ ಅವ್ರಿಗೆ. ಯಾರು ಸೂಜಿ ಮಾಡಿಸು ಅಂತಾರೆ. ಹಾಯ್ ಮಾಡಲ್ಲಿ, ಹಂಗೆ ಮಾಡಬಾರ್ದು ಮಾಮ. ಹಾಯ್ ಫ್ರೆಂಡ್ಸ್ ಅಂತ. ಸೊ ಹಾಗೆ ಇಲ್ಲಿ ಸ್ವಲ್ಪ ಡ್ರೆಸ್ ಮೆಟೀರಿಯಲ್ ತೊಗೊಳೋಣ ಅಂತೇಳಿ ಬಂದೆ. ಯಾಕಂದರೆ ರಾಧೆ ಡ್ರೆಸ್ಸು ಸಿಗಲಿಲ್ಲ, ಸರ್ಚ್ ಮಾಡಿದೆ. ಸೊ ನಾನು ರೆಡಿ ಮಾಡ್ಕೋಬೇಕಿತ್ತು. ಅರ್ಜೆಂಟಲ್ಲಿ ನಾನು ತೊಗೊಳೋದಕ್ಕಾಗಲಿಲ್ಲ. ಸೊ ಈಗ ಡ್ರೆಸ್ ಮೆಟೀರಿಯಲ್ ತೊಗೊಂಡಿದ್ದೀನಿ. ಇದರಲ್ಲಿ ಏನಾದರೂ ಕ್ರಿಯೇಟ್ ಮಾಡೋಣ ಅಂತ ಹೇಳಿ ನೋಡೋಣ. ಓಕೆ ಗೈಸ್, ಈಗ ದೇವಸ್ಥಾನಕ್ಕೆ ಹೋಗಿ ಹಾಗೆ ಅವಳಿಗೆ ಏನೇನು ಬೇಕೋ ಎಲ್ಲ ತೊಗೊಂಬಂದಿವಿ ಪಾಪುಗೆ. ಸೊ ಈಗ ಅವಳನ್ನ ರೆಡಿ ಮಾಡಿಬಿಟ್ಟು ಈಗ ಸ್ಟುಡಿಯೋಗೆ ಕರ್ಕೊಂಡು ಹೋಗಬೇಕು. ಆ್ಯಂಡ್ ಕೊನೆವರೆಗೂ ವಿಡಿಯೋ ನೋಡಿ. ಇಷ್ಟ ಆದರೆ ಸಪೋರ್ಟ್ ಮಾಡಿ. ಆ್ಯಂಡ್ ಎಲ್ರಿಗೂ ಹ್ಯಾಪಿ ಕೃಷ್ಣ ಜನ್ಮಾಷ್ಟಮಿ. ಕೃಷ್ಣ ಎಲ್ರಿಗೂ ಒಳ್ಳೇದು ಮಾಡಲಿ.
ಎಲ್ರಿಗೂ ಒಳ್ಳೆಯದಾಗಲಿ ಅಷ್ಟೇ. ಆ್ಯಂಡ್ ದೇವಸ್ಥಾನಕ್ಕೆ ಹೋಗಿದ್ವಿ, ಅಲ್ಲಿ ದೇವಸ್ಥಾನ ಎಲ್ಲ ಕ್ಲೋಸ್ ಆಗಿತ್ತು. ಆಮೇಲೆ ಕೃಷ್ಣನ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ರಾಯರ ಮಠಕ್ಕೆ ಹೋಗಿದ್ವಿ, ಅಲ್ಲಿ ಕ್ಲೋಸ್ ಆಗಿತ್ತು. ಯಾಕೆ ಕ್ಲೋಸ್ ಆಗಿತ್ತು ಅಂತ ಗೊತ್ತಿಲ್ಲ. ಆ್ಯಂಡ್ ಕೃಷ್ಣನ ದೇವಸ್ಥಾನಕ್ಕೆ ಹೋಗಿದ್ವಿ, ಅಲ್ಲಿ ದರ್ಶನ ಮುಗಿಸ್ಕೊಂಡು ಬಂದ್ವಿ. ಈಗ ಬೇಗ ಬೇಗ ಇವರಿಗೆ ರೆಡಿ ಮಾಡೋಣ. ಹೇಗೆ ನಾನು ರೆಡಿ ಮಾಡ್ತೀನಿ ಅನ್ನೋದನ್ನು ಫೈನಲಿ ನಿಮಗೆ ತೋರಿಸ್ತೀನಿ, ಔಟ್ಲುಕ್ ಹೇಗೆ ಬರುತ್ತೆ ಅಂತ. ಆ್ಯಂಡ್ ಈಗ ಹೊಟ್ಟೆ ಹಶ್ವಾಗಿದೆ, ಬೇಗ ಊಟ ಮಾಡ್ತೀನಿ. ಊಟ ಮಾಡಿಕೊಂಡು ಈಗ ಹೊರಡೋ ಅಂಥದ್ದು. ಹಾಯ್ ಮಾಡಪ್ಪ, ಹಾಯ್ ಮಾಡು, ಹಾಯ್ ಮಾಡು. ಈ ಥರ ರೆಡಿಯಾಗಿದ್ದಾಳೆ. ಸೊ ಔಟ್ಫಿಟ್ ಈ ಥರ ಬಂದಿದೆ. ಇದು ಓಕೆ ಗೈಸ್, ಫೈನಲಿ ರೆಡಿ ಮಾಡಿಬಿಟ್ಟು ಕಷ್ಟಪಟ್ಟು ರೆಡಿ ಮಾಡಿದೆ, ಕುತ್ಕೊಳ್ತಾನೆ ಇರಲಿಲ್ಲ. ಸೊ ಫೈನಲಿ ರೆಡಿ ಮಾಡಿಬಿಟ್ಟು ಸ್ಟುಡಿಯೋಗೆ ಕರ್ಕೊಂಡು ಹೋಗ್ತಾಯಿದ್ದೀನಿ. ನೋಡೋಣ ಅಲ್ಲಿ ಹೇಗೆ ಇವಳು ರಿಯಾಕ್ಟ್ ಮಾಡ್ತಾಳೆ ಅಂತ. ಆ್ಯಂಡ್ ಆದಷ್ಟು ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತೀನಿ, ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೂತ್ಕಪ್ಪ. ಇಲ್ಲಿ ಪಾಪು ಕಾಟ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ದು. ಸೊ ಹಾಗಾಗಿ ಇಲ್ಲಿ ನಮ್ಮ ಅಣ್ಣನ ಮಗನಿಗೆ ಫಸ್ಟ್ ಫೋಟೋ ಶೂಟ್ ಮಾಡಿಸ್ಬಿಡೋಣ ಅಂತೇಳ್ಬಿಟ್ಟು ಮಾಡಿಸ್ತಾ ಇದ್ದೀವಿ. ಆ್ಯಂಡ್ ಯಾವಾಗಲೂ ಆ್ಯಕ್ಟಿವ್ ಆಗಿರ್ತಾಳೆ, ಬಟ್ ಏನಾಯಿತು ಅಂತ ಗೊತ್ತಿಲ್ಲ. ಸೊ ಅವಳಿಗೆ ನಿದ್ದೆ ಬಂದಿತ್ತು. ಸೊ ಹಾಗಾಗಿ ಅವಳು ತುಂಬಾ ಹಠ ಮಾಡಿದ್ರು. ಬೇಗ ಮಾಡಿ ತೆಗ್ಸ್ಕೊಂಡ್ವಿ. ಮಾತೇ ಕೇಳಲ್ಲ, ಬರೀ ಹೇಳ್ತಾವಳು. ಓಕೆ ಗೈಸ್, ಫೈನಲಿ ಹಂಗೋ ಹಿಂಗೋ ಮಾಡಿ ಪಾಪುಗೆ ಫೋಟೋ ತೆಗ್ಸಿದ್ವಿ. ಸಿಕ್ಕಾಪಟ್ಟೆ ಕಾಟ ಕೊಟ್ಬಿಟ್ಲು, ಯಾಕಂದರೆ ಅವಳಿಗೆ ನಿದ್ದೆ ಟೈಮಲ್ಲಿ ಫೋಟೋ ಶೂಟ್ ಮಾಡಿಸೋದು ನಮಗೆ ಸಿಕ್ಕಾಪಟ್ಟೆ ದೊಡ್ಡ ಟಾಸ್ಕ್ ಆಯಿತು. ಹಂಗೋ ಹಿಂಗೋ ಮಾಡಿ ಸಮಾಧಾನ ಮಾಡಿ ಅವಳಿಗೆ ತಿನ್ನೋದಕ್ಕೆ ಕೊಟ್ಟು ಸಮಾಧಾನ ಮಾಡಿ ತಿನ್ನೋವರೆಗೂ ತಿಂದು, ಆಮೇಲೆ ಮತ್ತೆ ಹಠ ಮಾಡಿದ್ಲು, ನಾನು ತೆಗ್ಸ್ಕೊಳಲ್ಲ, ನಂಗೆ ಬೇಡ ಅಂತ. ಮತ್ತು ಹೊರ್ಗಡೆ ಕರ್ಕೊಂಬಂದು ಸ್ವಲ್ಪ ಹೊತ್ತು ಕೂರಿಸ್ಕೊಂಡು ಇದು ಮಾಡಿದ್ವಿ. ಬಟ್ ಹಂಗೋ ಹಿಂಗೋ ಬಂತು. ಪಾಪ ಅವರು ಕ್ಯಾಮ್ರಾಮನಿಗೆ ತಲೆ ಕೆಟ್ಟೋಯ್ತು, ಎಷ್ಟು ಕಾಟ ಕೊಡ್ತಾಳಲ್ಲಪ್ಪ ಅಂತ. ಸೊ ಕೃಷ್ಣ ಜನ್ಮಾಷ್ಟಮಿ ಈ ಥರ ಆಯಿತು ಈ ವರ್ಷ. ಆ್ಯಂಡ್ ಬೇರೆ ಮಕ್ಕಳೆಲ್ಲ ಬಂದಿದ್ರಲ್ಲ, ಸಿಕ್ಕಾಪಟ್ಟೆ ಅವರು ಪಾಪ ಅದೇ ಥರ ಕಾಟ್ಲೆ ಕೊಡ್ತಾಯಿದ್ರು. ಏನು ಮಾಡೋದಕ್ಕಾಗೋದಿಲ್ಲ, ಮಕ್ಕಳಾದ್ಮೇಲೆ ಇಷ್ಟೇ. ಸೊ ಹಂಗೋ ಹಿಂಗೋ ಮಾಡಿ ಒಂದಷ್ಟು ಫೋಟೋಶೂಟು ಆಯಿತು. ನೋಡೋಣ ಹೇಗೆ ಬರುತ್ತೆ ಅಂತ ನಾನು ಅಪ್ಕಮಿಂಗ್ಸ್ ವ್ಲಾಗಲ್ಲಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಆ್ಯಂಡ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆದರೆ ಸಪೋರ್ಟ್ ಮಾಡಿ ಆ್ಯಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಾನು ವ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ, ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬರಲ್ಲ, ಬಾಯ್, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.